ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಿಮಗೆ ಗೊತ್ತಿರಬೇಕು, SSC MTS ಮತ್ತು ಹವಾಲ್ದಾರ್ ಕಾಲ್ ಫಾರ್ಮ್ ಆಗಿದೆ. ಇದು ಪ್ರತಿ ವರ್ಷ ಆಗುವಂತ ಕಾಲ್ ಫಾರ್ಮ್. ಯಾರ್ದು 10th ಪಾಸ್ ಆಗಿದೆ, 10th ಪಾಸ್ ಮಾಡಿ ಯಾರು ಗೌರ್ಮೆಂಟ್ ಜಾಬ್ ಅನ್ನ ಹುಡುಕ್ತಾ ಇದ್ದೀರಿ ಅವ್ರಿಗೆ ಇದು ಒಂದು ಅವಕಾಶ ಇದೆ. SSC MTS ಮತ್ತು ಹವಾಲ್ದಾರ್ ಅಪ್ಲಿಕೇಶನ್ ಅನ್ನ ಹಾಕಿ ನೀವು ಎಕ್ಸಾಮ್ ಅನ್ನ ಫೇಸ್ ಮಾಡಿ ನೀವು ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೋಬಹುದಾಗಿದೆ. ಸೊ ಈ ಒಂದು SSC MTS ಇರ್ತಕ್ಕಂಥದ್ದು ನಾವು ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಓದ್ಬೇಕಾಗ್ತೈತಿ, ಇಷ್ಟು ಓದಿ ಸಾಕು ನಿಮ್ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗತ್ತೆ. ನಾ ಇಲ್ಲಿ ಏನ್ ಹೇಳ್ತೇವೆ ಅದು. ಆಮೇಲೆ ಕೆಲವೊಂದಿಷ್ಟು ಟ್ರಿಕ್ಸ್ ಇರ್ತಕ್ಕಂಥದ್ದು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಟ್ರಿಕ್ಸ್ ಅಂತಂದ್ರೆ ಯಾವ ಸಬ್ಜೆಕ್ಟ್ ಮೇಲೆ ನಾವು ಗಮನ ಕೊಡ್ಬೇಕು, ಅವುಗಳನ್ನ ಹೆಂಗ್ ನೆನಪಿಟ್ಕೋಬೇಕು ಅಂತೇಳಿ. ಸೊ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಇನ್ನು ಯಾರು SSC MTS ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಅವರು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇಲ್ಲಿ ನೀವು ನೋಡಬಹುದು SSC MTS ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಈಗ ಬಹಳ ದಿನಗಳಾಗಿವೆ. ಇದು 26 ಜೂನ್ ದಿಂದ ಸ್ಟಾರ್ಟ್ ಆಗ್ಯಾವೆ. ಕೊನೆಯ ದಿನಾಂಕ 24 ಜುಲೈ ಐತಿ. ಇನ್ನ 4 ಡೇಸ್ ನಿಮ್ಮ ಹತ್ರ ಐತಿ, ಇನ್ನು 4 ದಿವಸ ಐತಿ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂತದ್ದು 27/2025ಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು 4 ದಿನ ಐತಿ. 4 ದಿನದ ಒಳಗಡೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದಕ್ಕೆ ಏನೆಲ್ಲ ಬೇಕಾಗ್ತೈತಿ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ? ನೀವು ಮೊಟ್ಟ ಮೊದಲನೇದಾಗಿ 10th ಪಾಸ್ ಆಗಿರ್ಬೇಕು. ಆಮೇಲೆ ಏಜ್ ಇರುವಂತದ್ದು 18 ಪೂರ್ತಿ ಆಗಿರ್ಬೇಕು. 18ರಿಂದ 27 ವರ್ಷದ ಒಳಗಡೆ ಇರುವಂತಹ ಜನರಲ್ ಕ್ಯಾಂಡಿಡೇಟ್ಸ್ ಗಳು ನೀವು ಅಪ್ಲಿಕೇಶನ್ ಹಾಕಬಹುದು. SC ಕ್ಯಾಂಡಿಡೇಟ್ಸ್ ಗಳಿದ್ರೆ 32, ಆಮೇಲೆ OBC ಕ್ಯಾಂಡಿಡೇಟ್ಸ್ ಗಳಿದ್ರೆ 30 ವರ್ಷದವರೆಗೆ ಇರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು, ಗರ್ಲ್ಸ್ ಮತ್ತು ಬಾಯ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇದೇನ್ ನೋಟಿಫಿಕೇಶನ್ ಬಿಟ್ಟಾರೆ, ಇದರಲ್ಲಿ ಹವಾಲ್ದಾರದ ಪೋಸ್ಟ್ ಗಳನ್ನ ಮಾತ್ರ ಹೇಳ್ಯಾರೆ. ಇನ್ನು MTS ಅದು ಎಷ್ಟು ವೇಕೆನ್ಸಿಗಳಿದಾವೆ ಇನ್ನೂ ಹೇಳಿಲ್ಲ. ಸೊ ಅಂದಾಜು ಇರ್ತಕ್ಕಂಥದ್ದು 3000ದಿಂದ 4000ವರೆಗೆ ಇನ್ನೂ ಏನಾಗ್ತಾವು ಅಂತಂದ್ರ ಈ ವೇಕೆನ್ಸಿಗಳು ಹೆಚ್ಚಾಗ್ತವೆ. MTS ಅದ ಏನು ವೇಕೆನ್ಸಿಗಳು ಹೆಚ್ಚಾಗ್ತಾವೆ. MTS ಅದು ಒಂದು ಕೂಡ ಇರ್ತಕ್ಕಂಥದ್ದು ಯಾವುದು ಇದರಲ್ಲಿ ನಮ್ಗ ವೇಕೆನ್ಸಿಯನ್ನ ಕೊಟ್ಟಿಲ್ಲ. ಹವಾಲ್ದಾರ್ದನ್ನ 1000 ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ 3000ದಿಂದ 4000 MTS ಇರ್ತಾವೆ. ಒಂದು ಒಳ್ಳೆ ಅವಕಾಶ ಐತಿ. ನೀವು ಏನ್ ಮಾಡಬಹುದು, ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ನಡೆಸಬಹುದು. ಆಮೇಲೆ ಕೊನೆಯ ದಿನಾಂಕ 24 ಜುಲೈ ಐತಿ. ಬೇಗನೆ ಇರ್ತಕ್ಕಂಥದ್ದು ಅಪ್ಲಿಕೇಶನ್ ಹಾಕ್ರಿ. ಏಜ್ ಹೇಳಿದೆ ನಾ ನಿಮಗೆ. ಆಮೇಲೆ 10th ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆನಾ? ಈಗ ಇಲ್ಲಿ ಯಾವ ರೀತಿ ಮೊಟ್ಟ ಮೊದಲನೇದಾಗಿ ನಾವು ಇದರ ಒಂದು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಎಕ್ಸಾಮ್ ಪ್ಯಾಟರ್ನ್ ಅಂತಂದ್ರೆ ಯಾವ ರೀತಿ ನಾವು ಓದ್ಬೇಕಾಗುತ್ತೆ, ಏನೆಲ್ಲ ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಸೆಷನ್ಸ್ 2 ಸೆಷನ್ಸ್ ಗಳು ಬರ್ತವೆ ನಿಮ್ಗೆ. ಸೆಷನ್ 1 ಮತ್ತು ಸೆಷನ್ 2 ಅಂತ ಹೇಳಿ ಇರ್ತೈತಿ ಈ ಎಕ್ಸಾಮ್ ನಲ್ಲಿ. ಈ ಎಕ್ಸಾಮ್ ಒಂದ್ ಎಕ್ಸಾಮ್ ಇರ್ತೈತಿ. ಈ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡ್ರೆ ಅಂದ್ರೆ ಮುಗಿದು ಹೋತು, ನಿಮ್ದು ಸೆಲೆಕ್ಷನ್ ಆಗ್ತೈತಿ. ಯಾವುದೇ ರೀತಿ ಇರುವಂತಹ ಫಿಸಿಕಲ್ ಇರಂಗಿಲ್ಲ, ರನ್ನಿಂಗ್ ಇರಂಗಿಲ್ಲ, ಹೈಟ್ ನೋಡಂಗಿಲ್ಲ, ವೇಟ್ ನೋಡಂಗಿಲ್ಲ, ಏನೇನು ನೋಡಂಗಿಲ್ಲ. ಈ ಎಕ್ಸಾಮ್ ಇರ್ತಕ್ಕಂಥದ್ದು ಸೆಷನ್ 2 ಏನೈತ್ರಲ್ಲ, ಇದನ್ನ ಚಂದಂಗೆ ಓದ್ಕೊಂಡು ನೀವು ಪಾಸ್ ಮಾಡಿರಿ ಅಂತಂದ್ರ ನಿಮ್ ಸೆಲೆಕ್ಷನ್ ಆಗ್ತೈತಿ. ಓಕೆ? ಯಾವುದೇ ಫಿಸಿಕಲ್ ಇರಂಗಿಲ್ಲ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್, ಯಾವುದೇ ಮೆಡಿಕಲ್ ಕೂಡ ಇರಂಗಿಲ್ಲ, ಏನು ಇರಂಗಿಲ್ಲ. ಓಕೆ? ಈಗ ಸೆಷನ್ 1ರಲ್ಲಿ ಏನಿರ್ತೈತಿ ಅಂತಂದ್ರ ಇದರಲ್ಲಿ ನಿಮ್ಗ ಮ್ಯಾಥ್ಸ್ ಇರ್ತಾ ಇದೆ, ಆಮೇಲೆ ರೀಸನಿಂಗ್ ಇರ್ತಾ ಇದೆ. ಈಗ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರ ಮ್ಯಾಥ್ಸ್ ಮತ್ತು ರೀಸನಿಂಗ್ ಬಂತು ಅಂತಂದ್ರ ಅವ್ರು ಆಗಂಗಿಲ್ಲ ಬಿಡ್ರಿ ಸರ್ ಅಂತಾರ. ಬಟ್ ಇಲ್ಲಿ ಬಹಳ ಒಂದು ಒಳ್ಳೆಯ ಅವಕಾಶ ನಿಮ್ಗೆ ಕೊಟ್ಟಾರು. ಈ ಏನ್ ಸೆಷನ್ 1 ಐತಿ ಇದು ಓನ್ಲಿ ಕ್ವಾಲಿಫೈ ಮಾಡ್ಬೇಕಾಗೈತಿ. ನೀವು ಏನ್ ಮಾಡ್ಬೇಕಾಗೈತಿ? ಕ್ವಾಲಿಫೈ ಮಾಡೋದಿದೆ. ಕ್ವಾಲಿಫೈ ಅಂತಂದ್ರೆ ಮ್ಯಾಥ್ಸ್ ದಲ್ಲಿ 20 ಕ್ವಶನ್ಸ್ ಇರ್ತಾವ, ರೀಸನಿಂಗ್ ದಲ್ಲಿ 20 ಕ್ವಶನ್ಸ್. ಟೋಟಲ್ ಎಷ್ಟು ಕ್ವಶನ್ಸ್ ಆದ್ರಿ? 40 ಕ್ವಶನ್ಸ್. ಈ 40 ಕ್ವಶನ್ಸ್ ಗಳಲ್ಲಿ ನೀವು ಸರಿ ಮಾಡ್ಬೇಕಾಗಿರುವಂತದ್ದು ಎಷ್ಟು ಅಂತಂದ್ರೆ 12 ಕ್ವಶನ್ಸ್ ಗಳನ್ನ ಮಾತ್ರ ಸರಿ ಮಾಡ್ಬೇಕು. 40ರಲ್ಲಿ 12 ಕ್ವಶನ್ಸ್ ಸರಿ ಮಾಡಕ್ ಆಗಂಗಿಲ್ಲ. ಹೆಂಗ್ ಬೇಕಾದಂಗ್ ಮಾಡಿದ್ರು ಸೆಲೆಕ್ಷನ್ ಏನು ಕ್ವಾಲಿಫೈ ಮಾಡ್ತೀರಾ ನೀವು ಸೆಷನ್ 1. ಆಮೇಲೆ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಸೆಷನ್ 1ರಲ್ಲಿ ನೆಗೆಟಿವ್ನೇ ಇಲ್ಲ. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಇದರಲ್ಲಿ. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಇದರಲ್ಲಿ. ನೀವು 40ಕ್ಕೆ 40 ಹಾಕಬಹುದು. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಇದರಲ್ಲಿ. ಒಂದು ತಪ್ಪಾಯ್ತಂದ್ರೆ ಒಂದು ಮಾರ್ಕ್ಸ್ ಕಟ್ ಆಗ್ತೈತೆ ಅಂತ ಹೇಳಿ ಏನು ಇಲ್ಲ. ಸೊ ಹಾಗಾಗಿ ಸೆಷನ್ 1 ಪಾಸ್ ಮಾಡೋದು ಬಹಳ ಈಸಿ ಇದೆ. ನೀವು ಈಸಿಯಾಗಿ ಆರಾಮಾಗಿ ಈ ಒಂದು ಸೆಷನ್ ಅನ್ನ ಪಾಸ್ ಮಾಡ್ತೀರಾ. ಈ ಎಲ್ಲ 40 ಕ್ವಶನ್ಸ್ ಗಳನ್ನ ಬಿಡಿಸ್ಲಿಕ್ಕೆ ನಿಮ್ಗೆ 45 ನಿಮಿಷಗಳನ್ನ ಕೊಡ್ತಾರೋ. ಎಷ್ಟು ನಿಮಿಷ ಕೊಡ್ತಾರೋ? 45 ನಿಮಿಷಗಳನ್ನ ಕೊಡಾಕತ್ತಾರ ನಿಮ್ಗೆ. 45 ನಿಮಿಷದಲ್ಲಿ 12 ಕ್ವಶನ್ಸ್ ಗಳನ್ನ ಸರಿ ಮಾಡ್ಬೇಕಾಗೈತಿ. ಆರಾಮಾಗಿ 2 ನಿಮಿಷಕ್ಕೆ ಒಂದು ಕ್ವಶನ್ ಅನ್ನ ಅಟೆಂಡ್ ಮಾಡಿ ಸರಿಯಾಗಿ ಬಿಡಿಸಿ ನೀವು ಹಾಕಿದ್ರು ಕೂಡ ನಿಮ್ದು ಸೆಲೆಕ್ಷನ್ ಇದು ಏನು ಅಂತಂದ್ರ
ಕ್ವಾಲಿಫೈ ಆಗ್ತದೆ ಸೆಷನ್ 1. ಇದಾದ್ಮೇಲೆ 45 ನಿಮಿಷ ಮುಗಿತೈತಿ. ನೀವು ಎಲ್ಲಕ್ಕೆಲ್ಲ ಹಾಕಿದ್ರು ಕೂಡ ಅದ್ರಲ್ಲಿ 12 ಆಗಿ ಆಗ್ತಾವ, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಇದಾದ್ಮೇಲೆ 45 ನಿಮಿಷ ಮುಗೀತು ಅಂತಂದ್ರ ಸೆಷನ್ 2 ಓಪನ್ ಆಗ್ತೈತಿ. ಈ ಸೆಷನ್ 2 ದಲ್ಲಿಯೂ ಕೂಡ 2 ಏನಿರ್ತಾವು ಅಂತಂದ್ರ ಸಬ್ಜೆಕ್ಟ್ ಗಳು ಬರ್ತಾವ. ಒಂದೇದಿರುವಂತದ್ ಯಾವ್ದು ಇರ್ತೈತಿ ಅಂತಂದ್ರ GK ಇರ್ತೈತಿ, ಇನ್ನೊಂದ್ ಯಾವ್ದು ಇರ್ತೈತಿ ಇಂಗ್ಲಿಷ್ ಇರ್ತೈತಿ. ಈ GK ಮತ್ತು ಇಂಗ್ಲಿಷ್ ಅನ್ನ ಓದ್ಬೇಕಾಗೈತಿ. ಈ GK ಏನಿರ್ತೈತ್ರಲ್ಲ ಇದು ನಮ್ಮ 13 ಲ್ಯಾಂಗ್ವೇಜಸ್ ಗಳಲ್ಲಿ ಇರ್ತೈತಿ. ಎಷ್ಟು ಲ್ಯಾಂಗ್ವೇಜಸ್ ಗಳಲ್ಲಿ ಇರ್ತೈತಿ? 13 ಲ್ಯಾಂಗ್ವೇಜ್ ಅಂತಂದ್ರೆ ನೀವು ಕನ್ನಡದಲ್ಲಿಯೂ ಕೂಡ GK ಅನ್ನ ಬರೀಬಹುದು. ಅಂತಂದ್ರೆ ಹಿಸ್ಟ್ರಿ ಆಗಿರಬಹುದು. ನೋಡ್ರಿ GK ದಲ್ಲಿ ಏನೇನ್ ಓದ್ಬೇಕಾಗ್ತೈತಿ? ಒಂದೇದ್ ಏನು ಓದ್ಬೇಕು? ಹಿಸ್ಟ್ರಿ ಓದ್ಬೇಕಾಗ್ತೈತಿ. ಆಮೇಲೆ ಇದರಲ್ಲಿ ಪಾಲಿಟಿ ಓದ್ಬೇಕಾಗ್ತೈತಿ, ಅಂದ್ರ ಸಂವಿಧಾನ ಓದ್ಬೇಕು. ಇದರಲ್ಲಿ ಎಕನಾಮಿಕ್ಸ್ ಓದ್ಬೇಕಾಗ್ತೈತಿ. ಇದರಲ್ಲಿ ಜಿಯೋಗ್ರಫಿ ಓದ್ಬೇಕಾಗ್ತೈತಿ. ಇದರಲ್ಲಿ ಸೈನ್ಸ್ ಓದ್ಬೇಕಾಗ್ತೈತಿ. ಇದರಲ್ಲಿ ಕರೆಂಟ್ ಅಫೇರ್ಸ್ ಓದ್ಬೇಕಾಗ್ತೈತಿ. ಇದರಲ್ಲಿ ಸ್ಟ್ಯಾಟಿಕ್ GK ಓದ್ಬೇಕಾಗ್ತೈತಿ. ಮತ್ತೇನು ಓದ್ಬೇಕು? ಸ್ಟ್ಯಾಟಿಕ್ GK ಓದ್ಬೇಕು. ಈಗ ಇಲ್ಲಿ ಎಷ್ಟು ಕ್ವಶನ್ಸ್ ಇರ್ತಾವು? GK ದಲ್ಲಿ 25 ಕ್ವಶನ್ಸ್ ಇರ್ತಾವು, ಇಂಗ್ಲಿಷ್ ದಲ್ಲಿ 25 ಕ್ವಶನ್ಸ್ ಇರ್ತಾವು. ಟೋಟಲ್ ಆಗಿ 50 ಕ್ವಶನ್ಸ್ ಇರ್ತಾವು. ಒಂದು ಕ್ವಶನ್ ಗೆ 3 ಅಂಕಗಳನ್ನ ಕೊಡ್ತಾರ. ಒಂದು ಕ್ವಶನ್ ನಿಮ್ದು ಸರಿ ಆಯ್ತು ಅಂತಂದ್ರೆ 3 ಮಾರ್ಕ್ಸ್ ಸಿಗ್ತಾವ. ಈಗ ಇಲ್ಲಿ GK ದಲ್ಲಿ ಏನಿಷ್ಟೆಲ್ಲ ಓದ್ಬೇಕಲ್ಲ, ಈಗ 25 ಕ್ವಶನ್ ಮಾತ್ರ ಬರ್ತಾವ, ಇಷ್ಟೆಲ್ಲ ಓದ್ಬೇಕೇನ್ರಿ ಸರ್ ಅಂತೇಳಿ ನಾನು ನೋಡಿದ ಪ್ರಕಾರ ಏನು ಕ್ವಶನ್ ಪೇಪರ್ ಅನ್ನ ಹಿಂದೆ ನೋಡೇನ್ ನಾನು. ಇದರಲ್ಲಿ ಮುಖ್ಯವಾಗಿ ನೀವು ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ಈ ಕೆಳಗಿನ 2 ಮಾತ್ರ ಟಾರ್ಗೆಟ್ ಮಾಡ್ರಿ. ಕರೆಂಟ್ ಅಫೇರ್ಸ್ ಆಮೇಲೆ ಸ್ಟ್ಯಾಟಿಕ್ GK. ಕರೆಂಟ್ ಅಫೇರ್ಸ್ ನೀವು ಜೂನ್ 2024ರಿಂದ ಜೂನ್ 2024ರಿಂದ ಜೂನ್ 2025ರವರೆಗೆ ಕರೆಂಟ್ ಅಫೇರ್ಸ್ ಓದ್ಕೊಳ್ರಿ. ಪ್ರತಿ ತಿಂಗಳದ ಮ್ಯಾಗಝಿನ್ ತಗೋರಿ, ಅಥವಾ ಏನಾದ್ರೂ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಬುಕ್ಸ್ ಗಳು ಅವುಗಳನ್ನ ಓದ್ಕೊಳ್ರಿ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದ್ ಏನ್ ಓದ್ಬೇಕು ಅಂತಂದ್ರೆ ಸ್ಟ್ಯಾಟಿಕ್ GK ಓದ್ಬೇಕು. ಇವುಗಳನ್ನ ಓದಿದ್ರ ಅಂತಂದ್ರ ಖಂಡಿತ ನಿಮ್ದು 25ರಲ್ಲಿ ನೀವು ಮಿನಿಮಮ್ ಇರ್ತಕ್ಕಂಥದ್ದು ಎಷ್ಟು ಮಾಡ್ತೀರಿ ಅಂತಂದ್ರೆ 18ರವರೆಗೆ ನಿಮ್ದು ಸರಿ ಮಾಡ್ತೀರ ನೀವು ಈ 2 ಓದಿದ್ರ ಅಂತಂದ್ರೆ. ಸ್ಟ್ಯಾಟಿಕ್ GK ದಲ್ಲಿ ಇವ್ ಎಲ್ಲಾನು ಕೂಡ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕವರ್ ಆಗಿರ್ತಾವ. ಯಾವ್ದು? ಜಿಯೋಗ್ರಫಿ, ಪೊಲಿಟಿ, ಇವೆಲ್ಲ ಒಂದ್ ಸ್ವಲ್ಪ ಕವರ್ ಆಗಿರ್ತೈತಿ ಸ್ಟ್ಯಾಟಿಕ್ GK ದಲ್ಲಿ. ಬಟ್ ಒಂದು ಸಮಸ್ಯೆ ಏನು ಅಂತಂದ್ರ ಇದೇನ್ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಇದು ಎಲ್ಲಿದಾವ್ರಿ? ಇವು ಎಲ್ಲಿರ್ತಾವು ಅಂತಂದ್ರ ಇವು ಎಲ್ಲವೂ ಕೂಡ ಇರ್ತಕ್ಕಂಥದ್ದು ನಮ್ಮ ಕೋರ್ಸ್ ದಲ್ಲಿ ಇದಾವೆ. ನಿಮ್ಮ ಹತ್ರ ಬುಕ್ಸ್ ಗಳು ಇದ್ದು ಅಂತಂದ್ರೆ ನೀವು ಬುಕ್ಸ್ ಗಳನ್ನ ಓದ್ರಿ. ನಿಮ್ ಕಡೆ ಇದ್ದು ಅಂತಂದ್ರ ಒಳ್ಳೇದು, ನೀವು ಓದ್ಕೊಳ್ರಿ. ಇಲ್ಲಪ್ಪ ಅಂತಂದ್ರ ನಮ್ಮ ಹತ್ರ ಏನು ಇಲ್ಲ ಅಂತ ಇತ್ತು ಅಂತಂದ್ರ ನಮ್ಮಲ್ಲಿ ಒಂದು ಕೋರ್ಸ್ ಐತಿ. ಈ ಕೋರ್ಸ್ ದಲ್ಲಿ ಈಗ ಏನ್ ಹೇಳಿನಲ್ಲ, ಇದು ಎಲ್ಲಾನು ಕೂಡ ನಿಮ್ಗೆ ಕ್ಲಾಸಸ್ ಗಳು, PDF ನೋಟ್ಸ್, ಮಾಕ್ ಟೆಸ್ಟ್ ಎಲ್ಲಾನು ಸಿಗ್ತೈತಿ ನಿಮ್ಗೆ ಈ ಒಂದು ಕೋರ್ಸ್ ದಲ್ಲಿ. SSC, MTS ಮತ್ತು ಹವಾಲ್ದಾರ್ಗೆನೆ ಇರುವಂತಹ ಒಂದು ಕೋರ್ಸ್ ಐತಿ. ಈ ಕೋರ್ಸ್ ದಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್, ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ದು? ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಸೈನ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಇರ್ತೈತಿ, ಮ್ಯಾಥ್ಸ್ ಇರ್ತೈತಿ, ರೀಸನಿಂಗ್ ಇರ್ತೈತಿ, ಇಂಗ್ಲಿಷ್ ಇರ್ತೈತಿ. ಎಲ್ಲಾನು ಕೂಡ ನಿಮ್ಗೆ ರಿಕಾರ್ಡೆಡ್ ಕ್ಲಾಸಸ್ ಈ ಒಂದು ಬ್ಯಾಚ್ ದಲ್ಲಿ ಸಿಗ್ತಾ ಇದೆ, ಈ ಒಂದು ಕಂಪ್ಲೀಟ್ ಕೋರ್ಸ್ ದಲ್ಲಿ. ಆಮೇಲೆ ಅದ್ರ ಜೊತೆಗೆ PDF ನೋಟ್ಸ್ ಗಳನ್ನ ಕೊಡ್ತೇವೆ ನಾವು ನಿಮಗೆ. ಮಾಕ್ ಟೆಸ್ಟ್ ಗಳನ್ನ ತಗೋತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್. ಈ ಕಂಪ್ಲೀಟ್ ಪ್ಯಾಕೇಜ್ ಓನ್ಲಿ ನಿಮ್ಗೆ ಆಫರ್ ದಲ್ಲಿ 1500 ರೂಪಾಯಿಯಲ್ಲಿ ಸಿಗ್ತಾ ಇದೆ. 1500 ರೂಪಾಯಿಯಲ್ಲಿ ಗೌರ್ಮೆಂಟ್ ಜಾಬ್ ಪಡ್ಕೋಬಹುದು. 1500 ರೂಪಾಯಿಯಲ್ಲಿ ಪ್ರಿಪರೇಷನ್ ಅನ್ನ ಮಾಡಿ ಇಷ್ಟೆಲ್ಲ ನಿಮಗೆ ಯಾರು ಕೊಡ್ತಾರ್ರಿ? 1500 ರೂಪಾಯಿಯಲ್ಲಿ ಒಂದೊಂದ್ ಸಬ್ಜೆಕ್ಟ್ ಅನ್ನ ನೀವು ಮ್ಯಾಥ್ಸ್, ರೀಸನಿಂಗ್ ಒಂದೊಂದ್ ಸಬ್ಜೆಕ್ಟ್ ಅನ್ನ 3000-3500 ರೂಪಾಯಿ ಕದಾವೆ. ಬೇರೆ ಕಡೆ ನೋಡಿದ್ರೆ ನಮ್ಮಲ್ಲಿ ಎಲ್ಲಾನು ಕೂಡ ನಿಮಗೆ ಸಿಗ್ತಾ ಇರುವಂತದ್ದು ಎಷ್ಟು? 1500 ರೂಪಾಯಿಯಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಬೇಗನೆ ಕ್ಲಾಸಸ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ನಿಮ್ಮ ಸ್ಟಡಿಯನ್ನ ಮಾಡ್ರಿ. ಓಕೆ, ಸೊ ಇದು ಏನು ಇವು ಎಲ್ಲ GK ದಲ್ಲಿ ಓದ್ಬೇಕಾಗೈತಿ. ಇವು ಎಲ್ಲನೂ ಕೂಡ ನೀವು ಓದ್ಬೇಕಾಗುತ್ತೆ. GK ದಲ್ಲಿ 25 ಕ್ವಶನ್ಸ್ ಬರ್ತಾವ, ಇಂಗ್ಲಿಷ್ ದಲ್ಲಿ 25. ಈಗ ಇಂಗ್ಲಿಷ್ ಹೆಂಗ್ ಮಾಡೋದ್ರಿ ಸರ್ ಅಂತೇಳಿ, ಇಂಗ್ಲಿಷ್ ದಲ್ಲಿಯೂ ಕೂಡ ಇಂಗ್ಲಿಷ್ಗೋಸ್ಕರ ನಮ್ಮಲ್ಲಿ ಕ್ಲಾಸಸ್ ಗಳು ಇದಾವೆ. ಈ ಪ್ಯಾಕೇಜ್ ದಲ್ಲಿ ನಿಮಗೆ ಸಿಗ್ತೈತಿ ಇಂಗ್ಲಿಷ್ ಕ್ಲಾಸಸ್ ಗಳು. ಇದರಲ್ಲಿ ನಾವ್ ಹೆಂಗ್ ಮಾಡೀವಿ ಅಂತಂದ್ರ ಮೊದಲು ಬೇಸಿಕ್ ದಿಂದ ಎಲ್ಲ ಕ್ಲಾಸಸ್ ಗಳನ್ನ ಮಾಡೀವಿ. ಬೇಸಿಕ್ ದಿಂದ ಎಲ್ಲ ಈಸಿ ಟಾಪಿಕ್ಸ್
ವರ್ಡ್ ಅಂದ್ರೆ ಏನು, ಆಮೇಲೆ ಸೆಂಟೆನ್ಸ್ ಅಂದ್ರೆ ಏನು, ಸೆಂಟೆನ್ಸ್ ದಲ್ಲಿ ಎಷ್ಟು ಟೈಪ್ಸ್ ಇರ್ತವೆ ಏನು, ಹಂಗೆಲ್ಲ ಬೇಸಿಕ್ ದಿಂದ ABCD ಇಂದ ಹಿಡಿದು ಬೇಸಿಕ್ ದಿಂದನ ಏನಪ್ಪಾ ಅಂತಂದ್ರೆ ಎಲ್ಲಾ ಕ್ಲಾಸಸ್ ಗಳನ್ನ ಮಾಡೀವಿ ನಾವು. ಆ ಕ್ಲಾಸಸ್ ಗಳು ಏನು ಅಂತಂದ್ರೆ ಈ ಬ್ಯಾಚ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ, ಆ ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ. ಇದರಲ್ಲಿ ಕೆಲವೊಂದಿಷ್ಟು ಮುಖ್ಯವಾಗಿ ಟಾಪಿಕ್ಸ್ ಗಳು ಬರ್ತಾವೆ, ಆ ಟಾಪಿಕ್ಸ್ ಗಳನ್ನ ನೀವು ಓದ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಯಾವುದು ಅಂತಂದ್ರೆ ಯಾವುದು ಸೆಂಟೆನ್ಸ್ ಏನ್ ಮಾಡೋದು, ಸೆಂಟೆನ್ಸ್ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು ಓದ್ಬೇಕಾಗ್ತೈತಿ. ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರ್ಬೇಕು ಅಂತಂದ್ರೆ ಟೆನ್ಸಸ್ ಗಳು ಬರ್ಬೇಕಾಗ್ತೈತಿ. 12 ಟೆನ್ಸಸ್ ಗಳನ್ನ ನೀವು ಮಾಡಿದ್ದೆ ಆದಲ್ಲಿ ಒಳ್ಳೆ ರೀತಿಯಿಂದ ನೀವು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರ್ತೈತಿ ಅನ್ನೋದನ್ನ ನೀವು ತಿಳ್ಕೊಬಹುದು. ಆಮೇಲೆ ಅದರಲ್ಲಿ ವಾಯ್ಸಸ್ ಗಳು ಬರ್ತಾವೆ, ಆಮೇಲೆ ಡೈರೆಕ್ಟ್ ಇಂಡೈರೆಕ್ಟ್ ಬರ್ತಾವೆ, ಆಮೇಲೆ ಡಿಗ್ರೀಸ್ ಗಳು ಬರ್ತಾವೆ. ಅವು ಎಲ್ಲವುಗಳು ಇರ್ತಕ್ಕಂಥದ್ದು ಅದರಲ್ಲಿ, ಅವು ಎಲ್ಲವುಗಳನ್ನ ಕಲಿತ ಮೇಲೆ ಅದರಲ್ಲಿ ಯಾವ ರೀತಿ ಎಲ್ಲಿ ಫಾಲ್ಟ್ ಐತಿ ಅನ್ನೋದನ್ನ ಕಂಡು ಹಿಡಿಬೇಕಾಗ್ತೈತಿ. ಅದಕ್ಕ ಎರರ್ ಸ್ಪಾಟಿಂಗ್ ಅಂತ ಹೇಳಿ ಕರಿತೀವಿ ನಾವು. ಎರರ್ ಸ್ಪಾಟ್ ಎಲ್ಲಿದೆ ಅನ್ನೋದನ್ನ ನೀವು ಕಂಡು ಹಿಡಿಬೇಕು ಸೆಂಟೆನ್ಸ್ ದಲ್ಲಿ. ಸೊ ಅವೆಲ್ಲ ಮಾಡ್ಬೇಕು ಅಂತಂದ್ರೆ ಇವೆಲ್ಲ ಗ್ರಾಮರ್ ಪಾಯಿಂಟ್ಸ್ ಗಳನ್ನ ನೀವು ಕಲಿಬೇಕಾಗ್ತೈತಿ. ಅವಾಗ ಮಾತ್ರ ನಿಮ್ಗೆ ಇಂಗ್ಲಿಷ್ ಇರ್ತಕ್ಕಂಥದ್ದು ಬಿಡಿಸ್ಲಿಕ್ಕೆ ಬರ್ತಾ ಇದೆ. ಆಮೇಲೆ ಫಿಲ್ಲರ್ಸ್ ಗಳು ಬರ್ತಾವೆ ಇದರಲ್ಲಿ. ಓಕೆ, ಎರರ್ಸ್ ಗಳನ್ನ ಕಂಡು ಹಿಡಿಯೋದು, ಫಿಲ್ಲರ್ಸ್ ಗಳ ಆಗಿರ್ಬಹುದು. ಆಮೇಲೆ ಇನ್ನೊಂದು ಬರ್ತೈತಿ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಗಳಿಗೆ ಬರ್ತೈತಿ. ಅದು ಯಾವುದು ಅಂತಂದ್ರೆ ಕ್ಲೋಸ್ ಟೆಸ್ಟ್ ಅಂತ ಒಂದು ಬರ್ತಾ ಇದೆ. ಈ ಕ್ಲೋಸ್ ಟೆಸ್ಟ್ ಏನಿರ್ತೈತಿ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ಇರ್ತೈತಿ. ಆ ಪ್ಯಾರಾಗ್ರಾಫ್ ಅನ್ನ ಓದಿ ಅದಕ್ಕೆ ರಿಲೇಟೆಡ್ ಇರುವಂತಹ 5 ಕ್ವಶನ್ಸ್ ಗಳನ್ನ ಕೇಳ್ತಾರೋ ಅದನ್ನ ನೀವೇನ್ ಮಾಡ್ಬೇಕಾಗ್ತೈತಿ, ಬರಿಬೇಕಾಗ್ತೈತಿ. ಸೊ ಈಸಿ ಇರ್ತಕ್ಕಂಥದ್ದು ಇರ್ತೈತಿ. ಈ ಒಂದು ನಮ್ಮ ಕ್ಲಾಸಸ್ ದಿಂದ ನೀವು ಒಳ್ಳೆ ರೀತಿಯಿಂದ ನೋಡಿದ್ದೆ ಆದಲ್ಲಿ ಇದರಲ್ಲಿಯೂ ಕೂಡ ನೀವು ಏನ್ ಮಾಡಬಹುದು ಅಂತಂದ್ರೆ ಅಬೌವ್ 20 to 22 ಮಾರ್ಕ್ಸ್ ವರೆಗೆ ನೀವು ಏನ್ ಮಾಡಬಹುದು, ಸ್ಕೋರ್ ಮಾಡಬಹುದು. ಆಮೇಲೆ ಈಗ ಎಷ್ಟು ಬೇಕ್ರಿ, ಹಾಗಾದ್ರೆ 50ರಲ್ಲಿ ಎಷ್ಟು ತಗೊಂಡ್ರೆ ಸೆಲೆಕ್ಷನ್ ಆಗ್ತೈತಿ ನಮ್ದು ಅಂತಂದ್ರೆ 38ರಿಂದ 40 ಕ್ವಶನ್ಸ್ ಗಳನ್ನ ನೀವು ಸರಿ ಮಾಡಿದ್ರೆ ಮಾತ್ರ ನಿಮ್ದು ಸೆಲೆಕ್ಷನ್ ಆಗ್ತೈತಿ ಈ ಒಂದು SSC MTS ಹವಾಲ್ದಾರ್ದಲ್ಲಿ. ಸೊ ಇದಕ್ಕೆ ಈ ಎಕ್ಸಾಮ್ಗೆ ಬಹಳಷ್ಟು ಜನ ಕಾಂಪಿಟೇಷನ್ ಮಾಡ್ತಿರ್ತಾರೆ. CGL ತಯಾರಿ ಮಾಡುವವರು ಆಗಿರ್ಬಹುದು, CHSL ತಯಾರಿ ಮಾಡುವವರು, ಅವರೆಲ್ಲರೂ ಇದಕ್ಕೆ ಕಾಂಪಿಟೇಷನ್ ಮಾಡ್ತಾರೆ. ಅವರೆಲ್ಲರೂ ಕೂಡ ಈ ಒಂದು ಎಕ್ಸಾಮ್ ಅನ್ನ ಬರೀತಾರೆ. ಅವ್ರ ಜೊತೆ ನೀವು ಕಾಂಪಿಟೇಷನ್ ಮಾಡ್ಬೇಕು ಅಂತಂದ್ರೆ ನೀವು ಕೂಡ ಅಷ್ಟು ಹಗರಾಗಿ ತಗೋಬಾರ್ದು. ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ನೀವು ಇದಕ್ಕೆ ಮಾಡ್ಬೇಕಾಗುತ್ತೆ. ಆಮೇಲೆ ಸೆಷನ್ 2 ದಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತಾವೆ. 1/3 ಇರ್ತಕ್ಕಂಥದ್ದು ನೆಗೆಟಿವ್ ಇರ್ತಾ ಇದೆ. ಅಂದ್ರೆ ಒಂದು ಕ್ವಶನ್ ನೀವು ರಾಂಗ್ ಮಾಡಿರಿ ಅಂತಂದ್ರ 1 ಮಾರ್ಕ್ಸ್ ಏನ್ ಮಾಡ್ತಾರೋ ನಿಮ್ದು ಕಟ್ ಮಾಡ್ಕೋತಾರೆ. 1 ಮಾರ್ಕ್ಸ್ ಏನಾಗುತ್ತೆ, ಕಟ್ ಮಾಡ್ತಾರೆ. ಇದು ಸೆಷನ್ 2ಗೆ. ಸೆಷನ್ 1ಕ್ಕೆ ಯಾವುದೇ ರೀತಿ ನೆಗೆಟಿವ್ ಇರಂಗಿಲ್ಲ. ಓಕೆ, 50 ಕ್ವಶನ್ಸ್ ಇರ್ತಾವ. 50ರಲ್ಲಿ 38ರಿಂದ 40 ಕ್ವಶನ್ಸ್ ರೈಟ್ ಮಾರ್ಕ್ ಮಾಡ್ಬೇಕಾಗತ್ತೆ. ಒಂದು ಕ್ವಶನ್ ಸರಿ ಆಯ್ತು ಅಂದ್ರೆ 3 ಮಾರ್ಕ್ಸ್, ಒಂದು ಕ್ವಶನ್ ತಪ್ಪು ಆಯ್ತು ಅಂತಂದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಈ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ. ಇವುಗಳನ್ನ ಎಲ್ಲ ಓದ್ಬೇಕು. ಇದ್ರಲ್ಲಿ ಟ್ರಿಕ್ಸ್ ಏನು ಅಂತಂದ್ರೆ ನೀವು ಕೆಲವೊಂದಿಷ್ಟು ಟಾಪಿಕ್ಸ್ ಈಗ ನಾನ್ ನಿಮ್ಗೆ ಹೇಳಿದೆ ಏನು ಅಂತಂದ್ರೆ ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ GK ಇವುಗಳ ಮೇಲೆ ಫೋಕಸ್ ಅನ್ನ ಕೊಡ್ರಿ. ಈಗ ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಅಂತ ಹೇಳಿ ಅವ್ರು ಕೊಟ್ಟಾರ. ಸೆಪ್ಟೆಂಬರ್ ದಿಂದ ಅಕ್ಟೋಬರ್ ವರೆಗೆ ನಿಮ್ಮ ಎಕ್ಸಾಮ್ಸ್ ಗಳು ನಡೆಸ್ತೇವಿ ಅಂತ ಹೇಳಿ ನೋಟಿಫಿಕೇಶನ್ ಒಳಗ ಐತಿ. ಬಹುಶಃ ಅಕ್ಟೋಬರ್ ದೊಳಗನ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗಬಹುದು. ನಿಮಗೆ ಟೈಮ್ ಇನ್ನೂ ಒಂದು 2-3 ತಿಂಗಳ ಟೈಮ್ ಸಿಗ್ತೈತಿ. ಈ 3 ತಿಂಗಳವರೆಗೆನೆ ನೀವು ಎಲ್ಲಾನು ಕೂಡ ಕವರ್ ಮಾಡ್ಕೋಬಹುದು. ಈ ಎಲ್ಲಾ ಸಿಲೆಬಸ್ ಓದ್ಬೇಕಾಗಿತ್ತೆ ಅಂತ ತಿಳ್ಕೊಳ್ರಿ. ಇವು ಎಲ್ಲಾ ಸಿಲೆಬಸ್ ಓದ್ಬೇಕು, ಎಲ್ಲಾ GK ಓದ್ಬೇಕು, ಎಲ್ಲಾ ಇಂಗ್ಲಿಷ್ ಓದ್ಬೇಕು, ಮ್ಯಾಥ್ಸ್ ರೀಸನಿಂಗ್ ಎಲ್ಲಾ ಮಾಡ್ಬೇಕು ಅಂತಂದ್ರ ನಮ್ಮ ಈ ಕೋರ್ಸ್ ಏನೈತ್ಲಾ, ಈ ಕೋರ್ಸ್ 90 ಡೇಸ್ ಒಳಗಡೆನೆ ಮುಗಿಸ್ತೇರಿ ನೀವು. ಅದು ಡೈಲಿ ಎಷ್ಟು ಮಾಡ್ಬೇಕಾಗ್ತೈತೆ ಅಂತಂದ್ರ 3 ಗಂಟೆ ಡೈಲಿ ಕ್ಲಾಸಸ್ ನೋಡಿದ್ರಿ ಅಂತಂದ್ರ ನಿಮಗೆ 3 ತಿಂಗಳ ಒಳಗಡೆನೆ ಈ ಎಲ್ಲಾ ಟಾಪಿಕ್ಸ್ ಗಳು ಮುಗಿಸಬಹುದು. ಯಾವ್ಯಾವ್ದು, GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಇವೆಲ್ಲಾನು ಕೂಡ ಏನ್ ಮಾಡಬಹುದು, ಮುಗಿಸಬಹುದು. ಡೈಲಿ 3 ತಾಸು ನೋಡಿದ್ರೆ ಸಾಕು. ಸೊ ಆ ರೀತಿ ನಾವು ಈ ಕ್ಲಾಸಸ್ ಗಳನ್ನ, ಆ ಬ್ಯಾಚ್ ಅನ್ನ ಮಾಡೇವಿ. ಆ ರಿಕಾರ್ಡೆಡ್ ಕ್ಲಾಸಸ್ ಗಳನ್ನ ನೀವು ಆ ಕ್ಲಾಸಸ್ ಗಳನ್ನ ತಗೋಬಹುದು. ಇದರಲ್ಲಿ ಮುಖ್ಯವಾಗಿ ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ GKಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ರಿ. ಇಂಗ್ಲಿಷ್ ದಲ್ಲಿ ನೋಡ್ರಿ ಕ್ಲೋಸ್ ಟೆಸ್ಟ್ ಇರ್ತೈತಿ. ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ ಏನೈತಿ ಅದ್ರ ಬಗ್ಗೆ ನೀವು ಹೆಚ್ಚಿನ ಮಹತ್ವ ಕೊಟ್ರ ಅಂತಂದ್ರ ಆಲ್ಮೋಸ್ಟ್ ಎಲ್ಲಾನು ಕೂಡ ನಿಮ್ಗೆ ತಿಳಿದಂಗ ಆಗುತ್ತೆ. ಒಳ್ಳೆ ರೀತಿಯಿಂದ ನೀವು ಸ್ಕೋರ್ ಮಾಡಬಹುದು. ಬಟ್ ಸೆಲೆಕ್ಷನ್ ಬೇಕು ಅಂತಂದ್ರೆ ಎಲ್ಲಾನು ಓದ್ಲೇಬೇಕಾಗ್ತೈತಿ. ಎಲ್ಲ ಓದಿದವ್ರನ್ನ ಸೆಲೆಕ್ಷನ್ ಆಗ್ತಾರೆ. ನಾನು ಬರೀ ಇದನ್ನಷ್ಟ ಓದಿ ಹೋಗ್ತೇನೆ ಅಂತಂದ್ರೆ ಆಗಂಗಿಲ್ಲ. ಎಲ್ಲಾನು ಓದ್ಬೇಕು. ಇನ್ನೂ ಟೈಮ್ ಐತಿ. 1 ತಿಂಗಳು ಉಳಿದೈತ್ರಿ ಅಂತಂದ್ರ ಅವಾಗ ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿಕ್ ಅಷ್ಟನ್ನ ನೋಡಿದ್ರೆ ಇನ್ನೂ ಒಂದ್ ಮಾತು ಬೇರೆ.
ಬಟ್ ಈಗ ಇನ್ನ ಟೈಮ್ ಐತಿ ನಿಮ್ಗೆ 3 ತಿಂಗಳ ಐತಿ ಅಂತಂದ್ರೆ ಇವೆಲ್ಲನೂ ಕೂಡ ಏನ್ ಮಾಡ್ರಿ ಓದ್ಕೋರಿ. ಇಂಗ್ಲಿಷ್ ಒಳಗ ಒಂದು 18ರಿಂದ 22 ಚಾಪ್ಟರ್ಸ್ ಗಳು ಬರ್ತಾವೆ, ಅವನ್ನೆಲ್ಲ ಓದ್ಕೊಡ್ರಿ. ಇದನ್ನು ಕೂಡ ಎಲ್ಲ ಓದ್ಕೊಡ್ರಿ. ಮ್ಯಾಥ್ಸ್ ರೀಸನಿಂಗ್ ಕೂಡ ಒಂದ್ ಸ್ವಲ್ಪ ನೋಡ್ಕೊಂಡ್ರಿ ಅಂತಂದ್ರೆ ಸಾಕು. ಇದರಲ್ಲಿ 40ರಲ್ಲಿ 12 ಮಾರ್ಕ್ಸ್, 12 ಕ್ವಶನ್ಸ್ ಗಳನ್ನ ರೈಟ್ ಮಾಡ್ತೀರಾ. ಓಕೆನಾ? ಕನ್ನಡದಲ್ಲಿ ಎಕ್ಸಾಮ್ ಇರ್ತೈತಿ ನೋಡ್ರಿ. ಇನ್ನೂ ಯಾರು ಅಪ್ಲಿಕೇಶನ್ ಅನ್ನ ಹಾಕಿಲ್ಲ, ಅಪ್ಲಿಕೇಶನ್ ಅನ್ನ ಹಾಕ್ರಿ. 24ನೇ ತಾರೀಕು ಲಾಸ್ಟ್ ಡೇಟ್ ಐತಿ. ಲಾಸ್ಟ್ ಡೇಟ್ ಮುಗಿಯೋದ್ರ ಒಳಗಡೆನೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗ್ತೈತಿ MTS ಗೆ. 10th ಆದವ್ರು ಎಲ್ಲರೂ ಹಾಕ್ರಿ. ಆಮೇಲೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅದಕ್ಕೆ ನಾನು ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ಸ್ ಗಳಾಗಿರ್ಬಹುದು, ಡೌಟ್ಸ್ ಗಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ಕೋರ್ಸ್ ಗೆ ಜಾಯಿನ್ ಆಗಿ ಈಗಲಿಂದನ ತಯಾರಿ ನಡೆಸಿದ್ರೆ ನಿಮ್ಗೆ ಬಹಳ ಉತ್ತಮ. ಏನೋ ಒಳ್ಳೆ ರೀತಿಯಿಂದ ನೀವು ಎಲ್ಲ ಕಂಪ್ಲೀಟ್ ಆಗಿ ಮಾಡಿರ ಅಂತಂದ್ರೆ ಇದನ್ನ ಖಂಡಿತ ನಿಮ್ ಸೆಲೆಕ್ಷನ್ ಆಗ್ತೈತಿ. ಬಟ್ ಕ್ಲಾಸಸ್ ತಗೊಳ್ಳೋದು ಹಂಗ ಬಿಟ್ಟು ಬಿಡೋದು, ನೋಡದೇ ಇರುವಂತದ್ದು ಸೆಲೆಕ್ಷನ್ ಆಗಂಗಿಲ್ಲ ಅದು. ಸೊ ಎಲ್ಲ ಕ್ಲಾಸಸ್ ತಗೊಂಡೇವೆ ಅಂತಂದ್ಮೇಲೆ ದುಡ್ಡು ಕೊಟ್ಟು ಅವುಗಳನ್ನೆಲ್ಲನೂ ಕೂಡ ನೋಡ್ಬೇಕು, ಅದನ್ನ ಫಾಲೋ ಅಪ್ ಮಾಡ್ಬೇಕಾಗ್ತೈತಿ. ಈ ಕೋರ್ಸ್ ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ನಂಬರ್ಗೆ ಒಂದು ನಮಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ. MTS 2025 ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. ನಾವು ಒಂದು ನಿಮ್ಗೆ ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಮೆಸೇಜ್ ಮಾಡಿದ್ಮೇಲೆ ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಏನ್ ಮಾಡ್ರಿ, ಫೀಸ್ ಅನ್ನ ಪೇಡ್ ಮಾಡ್ರಿ. ಫೀಸ್ ಪೇಡ್ ಮಾಡಿದ್ಮೇಲೆ ನಮಗೊಂದ್ ಏನ್ ಮಾಡ್ರಿ, ಸ್ಕ್ರೀನ್ ಶಾಟ್ ಕಳಿಸ್ರಿ ನೀವು ಫೀಸ್ ಪೇಡ್ ಮಾಡೀರಿ ಅಂತ. ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾವು ಏನ್ ಮಾಡ್ತೀವಿ ಅಂತಂದ್ರ ಈ ಎಲ್ಲಾ ಕ್ಲಾಸಸ್ ಗಳನ್ನ ಕಳಿಸ್ತೇವಿ. ಆಮೇಲೆ ಎಲ್ಲಾ ಕ್ಲಾಸಸ್ ಗಳು ನಿಮ್ಮ ಯೂಟ್ಯೂಬ್ ಒಳಗನ ಓಪನ್ ಆಗ್ತವೆ. ಬಟ್ ಎಲ್ಲವೂ ಕೂಡ ಲಾಕ್ ಇರ್ತಾವೆ. ಆ ಒಂದು ಕ್ಲಾಸಸ್ ಗಳನ್ನ ನೀವು ಬೇರೆದವರಿಗೆ ಸೆಂಡ್ ಮಾಡಿರಿ ಅಂತಂದ್ರ ಅವು ಅವರ ಮೊಬೈಲ್ ದಲ್ಲಿ ಓಪನ್ ಆಗಂಗಿಲ್ಲ, ಯಾರ ಮೊಬೈಲ್ ದಲ್ಲಿ ಓಪನ್ ಆಗಂಗಿಲ್ಲ. ಅದೆಲ್ಲ ಕಂಟ್ರೋಲ್ ನಮ್ಮ ಹತ್ರ ಇಲ್ಲಿ ಇರ್ತೈತಿ. ನಾವು ನಿಮಗೆ ಓಪನ್ ಆಗುವ ಹಾಗೆ ಮಾತ್ರ ಏನ್ ಮಾಡಿರ್ತೀವಿ, ಅದನ್ನ ಸೆಟ್ಟಿಂಗ್ ಮಾಡಿ ನಿಮ್ಗೆ ಕಳ್ಸಿರ್ತೇವಿ. ನಿಮಗೆ ಅಷ್ಟೇ ಓಪನ್ ಆಗ್ತವೆ. ಯೂಟ್ಯೂಬ್ ಒಳಗನೆ ಇರೋದರಿಂದ ನೀವು ಯಾವುದೇ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಏನೂ ಇರಂಗಿಲ್ಲ. ಸೊ ಡೈರೆಕ್ಟ್ ಆಗಿ ನಿಮ್ಮ ವಾಟ್ಸ್ಆಪ್ ನಂಬರ್ದೊಳಗನೆ ಇರ್ತೈತಿ ಎಲ್ಲಾ ಲಿಂಕ್ ಗಳು, ಎಲ್ಲಾ ಸಬ್ಜೆಕ್ಟ್ ಅವುಗಳನ್ನ 1 by 1 ನೋಡ್ಕೊಂತ ಹೋಗ್ಬೇಕಾಗ್ತೈತಿ. ಬೈ ಚಾನ್ಸ್ ಆ ಎಲ್ಲಾ ಲಿಂಕ್ ಗಳು ಡಿಲೀಟ್ ಆದ್ವು ಅಂತಂದ್ರೆ ನೀವು ನಮ್ಗೆ ಕಾಲ್ ಮಾಡಿ ಹೇಳಿದ್ರ ಅಂತಂದ್ರೆ ಅಥವಾ ಮೆಸೇಜ್ ಮಾಡಿದ್ರ ಅಂತಂದ್ರೆ ಮತ್ತೆ ನಾವು ಆ ಲಿಂಕ್ ಗಳನ್ನ ನಾವು ನಿಮ್ಗೆ ಕಳಿಸ್ತೇವೆ. ಓಕೆನಾ? ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರೆ MTS ಮತ್ತು ಹವಾಲ್ದಾರದ ಬಗ್ಗೆ. ಸೊ ಐ ಥಿಂಕ್ ಬಹುಶಃ ಇದು ಲಾಸ್ಟ್ ಒಂದು ವಿಡಿಯೋ ನಂದು SSC MTS ಮತ್ತು ಹವಾಲ್ದಾರದ ಬಗ್ಗೆ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ವೇಕೆನ್ಸಿ ಹೆಚ್ಚಾದವು ಅಂತಂದ್ರೆ ಒಂದು ವಿಡಿಯೋ ಮಾಡ್ತೇನೆ, ಎಲ್ಲಿ ಹೆಚ್ಚಾಗ್ಯಾವು ಏನಂತೇಳಿ. ಆಮೇಲೆ ಯಾವ ರಾಜ್ಯಕ್ಕೆ ಎಷ್ಟು MTS ಹುದ್ದೆಗಳಿದಾವ ಅಂತ ಹೇಳಿ ಅದೊಂದು ವಿಡಿಯೋ ಬರುತ್ತೆ. ಆಮೇಲೆ ಅದಾದ್ಮೇಲೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಒಂದು ಮಾಡೋಣ. ಸೊ ಹೀಗೆ ನಾವು SSC MTS ಒಂದು ಮಾಹಿತಿಯನ್ನ ತೆಗೆದುಕೊಳ್ತಾ ಹೋಗೋಣ. ಸೊ ನಮ್ ಜೊತೆಗೆ ಸೇರ್ಕೊಂಡು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಗೌರ್ಮೆಂಟ್ ಜಾಬ್ ಬೇಗನೆ ತೆಗೆದುಕೊಳ್ರಿ. ಬರ್ತಾ ಬರ್ತಾ ಕಾಂಪಿಟೇಷನ್ ಹೆಚ್ಚಾಗ್ತಾ ಐತಿ. ಸೊ ಬೇಗನೆ ಇರುವಂತದ್ದು ನಿಮ್ಮ ತಯಾರಿಯನ್ನ ನಡೆಸ್ಕೊಂಡು ನಿಮ್ಮ ತಯಾರಿಯದೊಂದಿಗೆ ಗೌರ್ಮೆಂಟ್ ಜಾಬ್ ಬೇಗನೆ ನಿಮ್ಗೆ ಸಿಗಲಿ. ಓಕೆ, ಸೊ ಈ ಒಂದು ಮಾಹಿತಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಕಳ್ಸ್ರಿ ಅಂತ ಹೇಳ್ತಾ ಇನ್ನುವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಫ್ರೀ ಐತಿ, ಯಾವುದೇ ರೊಕ್ಕ ರೂಪಾಯಿ ಹತ್ತೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ.